ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ 7ನೇ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯ ಹುತ್ತರಿ ಹಾಡು. ಈ ಒಂದು ಪದ್ಯದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಬರೆದಂತಹ ಕವಿ ನೋಡಿ ಪಂಜೆ ಮಂಗೇಶ ರಾವ್. ಇವರು ಈ ಒಂದು ಹುತ್ತರಿ ಹಾಡನ್ನ ಬರೆದಿರುವಂತಹ ಕವಿ. ಹಾಗಾದ್ರೆ ಹುತ್ತರಿ ಹಾಡು ಅಂದ್ರೆ ಏನು ಅಲ್ವಾ? ಇದು ಕೊಡಗಿನ ಜನರ ಸಾಂಪ್ರದಾಯಿಕವಾದಂತಹ ಹಾಡು. ನೋಡಿ, ಕೊಡಗಿನ ಜನ ಸುಗ್ಗಿ ಕಾಲದಲ್ಲಿ ತಮ್ಮ ಸಾಂಪ್ರದಾಯಿಕ ವಸ್ತ್ರಗಳನ್ನ ತೊಟ್ಟು, ಬಟ್ಟೆಯನ್ನ ಹಾಕಿ ಸುಗ್ಗಿಯನ್ನ ಸಂಭ್ರಮಿಸುವಾಗ ಹಾಡುವಂತಹ ಹಾಡನ್ನೇ ನಾವು ಹುತ್ತರಿ ಹಾಡು ಅಂತ ಕರಿತೀವಿ. ಹಾಗಾದ್ರೆ ಈ ಹುತ್ತರಿ ಹಾಡಿನಲ್ಲಿ ಕೊಡಗಿನ ಬಗ್ಗೆ ಯಾವೆಲ್ಲ ವಿಚಾರಗಳನ್ನ ನಾವು ತಿಳ್ಕೋಬಹುದು ಅಲ್ವಾ? ಈ ಒಂದು ಕುತೂಹಲ ನಮ್ಮನ್ನ ಕೆರಳಿಸ್ತಾ ಇದೆ. ಬನ್ನಿ ನೋಡೋಣ, ತಡ ಮಾಡೋದು ಯಾಕೆ. ಮೊದಲಿಗೆ ಕೃತಿಕಾರರ ಪರಿಚಯ. ಶ್ರೀ ಪಂಜೆ ಮಂಗೇಶ ರಾವ್ ಇವರನ್ನ ಕವಿ ಶಿಷ್ಯ ಅನ್ನುವಂತ ಕಾವ್ಯನಾಮದಿಂದನೇ ನಮ್ಮ ಕರ್ನಾಟಕ ಗುರುತಿಸಿದೆ. ಅದರಿಂದಾನೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಕವಿ ಶಿಷ್ಯ ಅನ್ನೋದು ಇವರ ಕಾವ್ಯನಾಮ. ಇವರು 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಹುಟ್ಟಿದರು. ಕವಿ ಶಿಷ್ಯ ಅನ್ನುವಂತ ಕಾವ್ಯನಾಮದಿಂದ ಹೆಸರಾಗಿರುವಂತ ಪಂಜೆ ಮಂಗೇಶರಾಯರವರು 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಹುಟ್ಟಿದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾಗಿರುವಂತಹ ಇವರು ಅಂದ್ರೆ ಅತಿ ಹೆಚ್ಚು ಮಕ್ಕಳ ಕವಿತೆಗಳನ್ನೇ ಬರೆದಿದ್ದಾರೆ. ಮಕ್ಕಳ ಕವಿತೆಗಳನ್ನ ಬರೆಯುವುದರಲ್ಲಿ ಪ್ರಸಿದ್ಧಿಯನ್ನ ಪಡೆದಂಥವ್ರು, ಯಶಸ್ಸನ್ನ ಪಡೆದಂಥವ್ರು, ಜನಪ್ರಿಯರಾದಂಥವ್ರು ಅಂತ ಹೇಳ್ಬಹುದು. ಹಾಗಾದ್ರೆ ಇವರು ಬರೆದಿರುವಂತಹ ಕೃತಿಗಳು ಯಾವ್ಯಾವಪ್ಪ ಅನ್ನೋದಾದ್ರೆ ನೋಡಿ, ಹುತ್ತರಿ, ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ ಅಲ್ವಾ? ಇವರು 1934ರಲ್ಲಿ ನಡೆದಂತಹ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು. ತುಂಬಾ ಸರಳವಾದಂತಹ ಪರಿಚಯ. ಪಂಜೆ ಮಂಗೇಶರಾಯರವರನ್ನ ಕವಿ ಶಿಷ್ಯ ಅನ್ನುವಂಥ ಕಾವ್ಯನಾಮದಿಂದ ಗುರುತಿಸಿದೀವಿ. ಅಷ್ಟೇ ಅಲ್ಲ, ಇವರನ್ನ ಮಕ್ಕಳ ಕವಿತೆಗಳ ಕಣ್ಮಣಿ ಅಂದ್ರೆ ಮಕ್ಕಳ ಕವಿತೆಗಳನ್ನ, ಮಕ್ಕಳ ಸಾಹಿತ್ಯವನ್ನ ಬರೆಯುವುದರಲ್ಲಿ ಪ್ರಸಿದ್ಧಿಯನ್ನ ಹೊಂದಿದವರು ಅಂತ ಗುರುತಿಸ್ತೀವಿ. ಇವರು ಬರೆದಿರುವಂತಹ ಹಾಡುಗಳು ಅಥವಾ ಕೃತಿಗಳು ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡು ರಾಮಪ್ಪ ಅಲ್ವಾ? ಅರ್ಥ ಆಗಿದೆ ಕವಿ ಪರಿಚಯ. ಈಗ ಪಾಠದ ಅಥವಾ ಪದ್ಯದ ಪ್ರವೇಶವನ್ನ ನೋಡೋಣ. ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವ ಹುತ್ತರಿ ಹಾಡು 1 ಅಂದ್ರೆ ಕೊಡಗಿನ ಜನ ಮತ್ತೆ ಕೊಡಗಿನ ಜನರ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವಂಥದ್ದು, ತಿಳಿಸಿಕೊಡುವಂಥದ್ದು, ತೋರಿಸುವಂತಹದ್ದೇ ಈ ಹುತ್ತರಿ ಹಾಡು. ಕೊಡವರು ಅಂದ್ರೆ ಕೊಡಗಿನ ಜನರು ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ, ಸುಗ್ಗಿ ಹಬ್ಬ ಬಂದಾಗ ಆ ಒಂದು ಸಂದರ್ಭದಲ್ಲಿ ಹಾಡುವ ಹಾಡ ಇದಾಗಿದೆ. ನಮ್ ಕಡೆ ಎಲ್ಲ ಸುಗ್ಗಿ ಬಂದಾಗ ಈ ದಕ್ಷಿಣ ಕರ್ನಾಟಕದಲ್ಲಿ ಏನ್ ಮಾಡ್ತೀವಿ ನಾವು, ಬೆಂಗಳೂರು ಸುತ್ತಮುತ್ತ ಅಲ್ವಾ? ಇಲ್ಲಿ ಈ ಕಡೆ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಸುಗ್ಗಿ ಸಂದರ್ಭದಲ್ಲಿ ಕೊಡಗಿನ ಜನ ಈ ಒಂದು ಹುತ್ತರಿ ಹಾಡನ್ನ ಹಾಡೋ ಮೂಲಕ ಹಬ್ಬವನ್ನ ಸಂಭ್ರಮಿಸ್ತಾ ಆಚರಿಸ್ತಾರೆ. ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನ, ವೀರಶ್ರೀಯನ್ನ ವರ್ಣಿಸುವುದು. ಕೊಡಗಿನ ಸಂಸ್ಕೃತಿ ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಇದು ಒಳಗೊಂಡಿದೆ. ಹುತ್ತರಿ ಹಾಡಲ್ಲಿ ಬರೀ ಸುಗ್ಗಿ ಕಾಲದಲ್ಲಿ ಅವ್ರು ಹೇಗೆ ಸಂಭ್ರಮಿಸ್ತಾರೆ ಅಂತ ಕೊಡಲ್ಲ ಕವಿ. ಇಲ್ಲಿ ನಮ್ಗೆ ಅದ್ರ ಜೊತೆಗೆ ಏನೆಲ್ಲ ಕೊಡ್ತಾರಪ್ಪ ಅಂದ್ರೆ ಕೊಡಗಿನ ಪ್ರಾಕೃತಿಕ ಸೌಂದರ್ಯ ಹೇಗಿದೆ, ಪ್ರಕೃತಿ ಹೇಗಿದೆ, ಅದರ ಸುತ್ತಮುತ್ತಲಿನ ವಾತಾವರಣವನ್ನ ಕೊಡ್ತಾರೆ. ಹಾಗೆ ಕೊಡಗಿನ ಜನರ ವೀರತನ, ಶೌರ್ಯ, ಸಾಹಸಗಳ ಬಗ್ಗೆ ವರ್ಣಿಸ್ತಾರೆ. ಕೊಡಗಿನ ಜನರ ಸಂಸ್ಕೃತಿ ಸಂಪ್ರದಾಯಗಳ ಜೊತೆಗೆ ಅಲ್ಲಿನ ಜಾನಪದ ಹಿನ್ನೆಲೆಯನ್ನ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಈ ಒಂದು ಪದ್ಯದಲ್ಲಿ. ಹಾಗಾದ್ರೆ ಯಾವೆಲ್ಲ ವಿಚಾರಗಳು ಇರಬಹುದು ಅಲ್ವಾ? ಬನ್ನಿ ನೋಡೋಣ. ಮೊದಲ ಪದ್ಯ ಭಾಗ ಮಕ್ಕಳೇ,
ನೋಡಿ, ಎಲ್ಲಿ ಭೂರಮೆ ದೇವ ಸನ್ನಿಧಿ ಭಯಸಿ ಭಿಮ್ಮನೆ ಬಂದಳೋ, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೀ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳು, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು, ಅಲ್ಲೇ ಆ ಕಡೆ ನೋಡಲ ಅಲ್ಲೇ ಕೊಡಗರ ನಾಡಲ, ಅಲ್ಲೇ ಕೊಡವರ ಬೀಡಲ ಅಲ್ವಾ. ಇಲ್ಲಿ ಹೇಳ್ತಾ ಹೋಗ್ತಾರೆ ಎಲ್ಲಿ ಇದೆ ಕೊಡಗು, ಹೇಗಿದೆ ಕೊಡಗು ಅಂತ ಹೇಳ್ತಾರೆ ಅಲ್ವಾ. ಎಲ್ಲಿ ಭೂರಮೆ ದೇವ ಸನ್ನಿಧಿ, ಭೂರಮೆ ಅಂದ್ರೆ ಭೂದೇವಿ. ನೋಡಿ ಮಕ್ಳೇ, ಪದಗಳ ಅರ್ಥನ ಕೊಟ್ಟಿದ್ದೀನಿ, ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಭೂದೇವಿ, ಭೂದೇವಿಯ ಒಂದು ಚಿತ್ರ. ಭೂದೇವಿ ಅಂದ್ರೆ ಧರೆ, ಭೂಮಾತೆ. ಭೂದೇವಿ ತನ್ನ ದೇವಸ್ಥಾನ ಇಲ್ಲಿರ್ಬೇಕು, ನನ್ನ ಸನ್ನಿಧಿ ಇಲ್ಲಿರ್ಬೇಕು ಅಂತ ಹೇಳಿ ತಾನೇ ಬಯಸಿ ಅಂದ್ರೆ ಇಷ್ಟಪಟ್ಟು ಬಿಮ್ಮನೆ ಬಂದಳೋ. ಬಿಮ್ಮನೆ ಅಂದ್ರೆ ಸುಮ್ಮನೆ ಬಂದ್ಲಾ, ಅಥವಾ ವೇಗವಾಗಿ ಅವಸರದಿಂದ ನಾನು ಇಂಥ ಸ್ಥಳದಲ್ಲಿ ಇರಬೇಕು ಅಂತ ಹೇಳಿ ಬಂದ್ಲಾ? ಮೊದಲ ಸಾಲು ಅಲ್ವಾ. ಭೂದೇವಿ ತಾನು ಇಷ್ಟಪಟ್ಟು ತನ್ನ ಸನ್ನಿಧಿಯನ್ನ ಹರಸಿ ತಾನೇ ಬಂದಳ. ಹೇಗೆ ನಿಂತಿದ್ದಾಳೆ? ಮೋಹನಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು. ಬಂದಂತವಳು ಮೋಹನಗಿರಿಯ ಅಂದ್ರೆ ಕಣ್ಮನಗಳನ್ನ ಸೆಳೆಯುವಂತಹ, ನಮ್ಮನ್ನ ಆಕರ್ಷಿಸುವಂತಹ ಗಿರಿ, ಬೆಟ್ಟ, ಗುಡ್ಡ, ಪರ್ವತಗಳು, ಕಾಡಿನ ರೂಪದಲ್ಲಿ ಎಲ್ಲರಿಗೂ ಬೆರಗನ್ನ ಮೂಡಿಸುತ್ತಾ, ಬೆರಗು ಅಂದ್ರೆ ಆಶ್ಚರ್ಯವನ್ನ ಮೂಡಿಸ್ತಾ ಆ ಒಂದು ರೂಪದಲ್ಲಿ ತಾಯಿ ನಿಂತಿದ್ದಾಳೆ. ಮತ್ತೆ ಆಕೆ ನಿಂತಿರುವಂತಹ ಸ್ಥಳದಲ್ಲಿ ಮುಗಿಲಲ್ಲಿ ಮಿಂಚಿನೋಲ್, ಮುಗಿಲಲ್ಲಿ ಆಕಾಶದಲ್ಲಿ ಮಿಂಚಿದಾಗ ಹೇಗೆ ಹೊಳೆಯುತ್ತೋ ಆ ಮಿಂಚು, ಹಾಗೆ ಅಲ್ಲಿ ಕಾವೇರಿ ಹೊಳೆವಳು, ಕಾವೇರಿ ನದಿ ಅಲ್ಲಿ ಹೊಳಿತಾ ಇದ್ದಾಳೆ. ಅಷ್ಟೇ ಅಲ್ಲ, ಆಕೆ ಆ ಒಂದು ಸುತ್ತಮುತ್ತಲಿನ ನೆಲವನ್ನ ತಣಿಸಿ ಅಂದ್ರೆ ತಂಪಾಗಿಸಿ ಅಲ್ಲಿನ ಜನರ ಮನಸ್ಸಿನ ಮತ್ತು ಹೊಲದಲ್ಲಿ ಇರುವಂತಹ ಕಳೆಯನ್ನ ಅಂದ್ರೆ ಕೆಟ್ಟದ್ದು ಅಂತ ನಾವೇನ್ ಕರಿತೀವಿ, ಆ ಕಳೆಯನ್ನ ಕಳಿತಾ ಇದ್ದಾಳೆ ಅಲ್ವಾ. ಇದೆಲ್ಲ ಎಲ್ಲಿದೆ? ಅಲ್ಲೇ ಆ ಕಡೆ ನೋಡಿ, ಈ ಎಲ್ಲ ಇರುವಂತಹದರ ಕಡೆ ನೋಡಿ, ಅಲ್ಲೇ ಕೊಡಗರ ನಾಡಲ, ಕೊಡಗಿನ ಜನರ ನಾಡು ಅಂತ ಗುರುತಿಸ್ಕೊಳ್ಳುವಂತಹ ಕೊಡಗು ಇರುವಂತಹದ್ದು ಅಲ್ಲೇ ಕೊಡವರ ಬೀಡಲ, ಕೊಡಗಿನ ಜನ ಅಲ್ಲೇ ಬೀಡು ಬಿಟ್ಟಿದ್ದಾರೆ ಅಂದ್ರೆ ವಾಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ. ಮೊದಲ ಪದ್ಯ ಭಾಗ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ನೋಡಿ, ಎಲ್ಲಿ ಭೂತಾಯಿ ತನ್ನ ಮೋಹನ ಅಂದ್ರೆ ಕಣ್ಮನ ಸೆಳೆಯುವಂತಹ ಗಿರಿ, ಬೆಟ್ಟ, ಕಾಡಿನ ರೂಪದಲ್ಲಿ ಬಂದು ಭೂದೇವಿ ಎಲ್ಲಿ ನೆಲೆ ನಿಂತಿದ್ದಾಳೆ, ಮತ್ತೆ ಎಲ್ಲಿ ಕಾವೇರಿ ಮಿಂಚಿನಂತೆ ಹೊಳೆಯುತ್ತಾ ಜನರ ಮತ್ತು ಹೊಲದ ಕಳೆಯನ್ನ ಕಳೆಯುತ್ತಾ ನೆಲವನ್ನ ತಂಪಾಗಿಸಿ ಹರಿತಾ ಇದ್ದಾಳೆ, ಅಂತಹ ಸ್ಥಳ ಎಲ್ಲಿದೆ? ಅಂತಹ ಸ್ಥಳ ಇರೋ ಕಡೆ ನೀವು ನೋಡಿ, ಈ ಎಲ್ಲ ಒಂದ್ ರೀತಿ ಲಕ್ಷಣಗಳು, ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಲ್ಲ, ಈ ಎಲ್ಲ ಲಕ್ಷಣಗಳು ಎಲ್ಲಿ ಕಂಡು ಬರುತ್ತೋ ಆ ಕಡೆಗೆ ನೋಡಿ ನೀವು. ಅಲ್ಲೇ ಕೊಡಗಿನ ಜನರ ನಾಡಿರುವಂತದ್ದು, ಕೊಡಗಿನ ಜನ ವಾಸ ಮಾಡುವಂತದ್ದು ಅಲ್ವಾ. ಇದು ಪ್ರಾಕೃತಿಕ ವರ್ಣನೆ ಆಯ್ತು. ಹಾಗಾದ್ರೆ ಕೊಡಗಿನ ಜನ ಎಂಥವರು? ಸವಿದು ಮೆತ್ತರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತೆರೆ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಆನೆಯ ಸೊಂಡಲಿನ ರಣಕೊಂಬನಾರ್ ಬೋರ್ಗರೆದರು, ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು, ಅವರು ಸೋಲ್ ಸಾವರಿಯರು, ಅವರು ಕಡುಗಲಿ ಕರಿಯರು, ಅವರೇ ಕೊಡಗಿನ ಹಿರಿಯರು ಅಲ್ವಾ. ಇಲ್ಲಿ ಕೊಡಗಿನ ಹಿರಿಯರ ಒಂದು ನಡೆದು ಬಂದಂತಹ ಹಾದಿ ಎಂಥದ್ದು, ಅವರ ಸಾಹಸ ಮತ್ತು ಶೌರ್ಯಗಳನ್ನ ಇಲ್ಲಿ ಕವಿ ಕಟ್ಕೊಡ್ತಾ ಹೋಗ್ತಾರೆ ಕಣ್ಮುಂದೆ ಮಕ್ಕಳೇ. ನೋಡಿ, ಸವಿದು ಮೆತ್ತರೋ ಯಾರು ಪೂರ್ವದಿ. ಸವಿದು ಅಂತಂದ್ರೆ ಯಾರು ಅದನ್ನ ರುಚಿಯನ್ನ ನೋಡಿ ಬೆಳೆದರೋ,
ಪೂರ್ವ ಕಾಲದಲ್ಲಿ, ಈ ಹಿಂದಿನ ಕಾಲದಲ್ಲಿ ಕೊಡಗಿನ ಜನರಲ್ಲಿ ಯಾರು ಹುಲಿಯ ಹಾಲಿನ ಮೇವನ್ನ, ಹುಲಿಯ ಬಾಯಲ್ಲಿ ಇರ್ಬೇಕಾದಂತಹ ಮೇವನ್ನ ಮತ್ತೆ ಹುಲಿಯ ಹಾಲನ್ನ ಕುಡಿದು ಸವಿದು ತಿಂದು ಯಾರು ಬೆಳೆದಿದ್ದಾರೆ? ಹುಲಿ ಅಂದ್ರೆ ತಮಾಷೆನ? ನಮ್ಮ ಮನೆ ಮುಂದೆ ಇರೋ ಮೇಕೆ ಅಂತ ಅನ್ಕೊಂಡ್ಬಿಟ್ಟಿದಾರ ಅಲ್ವಾ? ಮೇಕೆಯಲ್ಲಿ, ಕುರಿಯಲ್ಲಿ, ಹಸುವಲ್ಲಿ ಹಾಲು ಕರ್ಕೊಂಡ್ ಬಂದು ಕುಡಿಯೋದು ಸಹಜ, ಅದು ತುಂಬಾ ಸುಲಭ. ಅಂತದಕ್ಕೆ ವೀರತ್ವ ಸಾಹಸ ಏನು ಬೇಕಾಗಿಲ್ಲ. ಇಲ್ಲಿ ಯಾವುದರ ಹಾಲನ್ನ, ಯಾವುದರ ಹುಲ್ಲನ್ನ ಕಸದು ತಿಂತಾ ಇದ್ದಾರೆ? ಹುಲಿಯ ಹಾಲನ್ನ ಕಸದು, ಹುಲಿಯ ಮೇವನ್ನ ಕಸದು ತಿನ್ನಬೇಕು ಅಂತಂದ್ರೆ ಆ ಕೊಡಗಿನ ಪೂರ್ವಜರಿಗೆ ಎಷ್ಟು ವೀರತನ, ಶೌರ್ಯ, ಸಾಹಸ, ಧೈರ್ಯ ಇರಬೇಕು ಅಲ್ವಾ? ಅವರ ಧೈರ್ಯವನ್ನ ಇಲ್ಲಿ ಕವಿ ಹೇಳ್ತಾರೆ ನೋಡಿ. ಇಲ್ಲಿ ಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಹುಲಿಯ ಹಾಲನ್ನ, ಹುಲಿಯ ಮೇವನ್ನ ಕಸಿದು ತಿಂದಂಥವರು. ಮತ್ತೆ ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವನು. ಇಲ್ಲಿ ನೀವು ಒಂದು ಕಲ್ಲಿಗೆ ಹಗ್ಗವನ್ನ ಕಟ್ಟಿ ತಿರುಗಿಸ್ತಾ ಇರುವಂತಹ ಚಿತ್ರವನ್ನ ನೋಡ್ತಾ ಇದ್ರೆ, ಇಂತಹ ಹಗ್ಗಕ್ಕೆ ಇಂತಹ ಹೆಬ್ಬಾವನ್ನ ಕಟ್ಟಿ ಈ ರೀತಿ ಆಟ ಹಾಡಿಸಿದವರು ಯಾರು? ಕವಣೆ ತಿರಿಕಲ್ಲಾಟ ಅಂದ್ರೆ ಈ ರೀತಿಯಾಗಿ ಹಾಡುವಂತಹ ಆಟ. ಒಂದು ಕಲ್ಲಿಗೆ ಹಗ್ಗವನ್ನ ಕಟ್ಟಿ ತಿರುಗಿಸಿ ಹೊಡೆಯುವಂತದ್ದು ತಿರಿಕಲ್ಲಾಟ ಅಲ್ವಾ? ಇಂತಹ ಕಲ್ಲಾಟಕ್ಕೆ ಹಗ್ಗದ ಬದಲಾಗಿ ಇಂತಹ ಹೆಬ್ಬಾವನ್ನ ಕಟ್ಟಿದಂತಹವರು ಯಾರು? ಹೆಬ್ಬಾವ್ ಅಂದ್ರೆ ತುಂಬಾ ಸರಳವಾಗಿರುವಂತದ, ಆರಾಮಾಗಿ ಹಿಡಿದು ಎತ್ತಿ ಎಳ್ಸ್ಬಿಡ್ಬೋದಲ್ಲ? ಸಾಧ್ಯ ಇಲ್ಲ. ಹೆಬ್ಬಾವು ಮನುಷ್ಯನನ್ನೇ ನುಂಗಿ ಜೀರ್ಣಿಸ್ಕೊಳ್ಳುವಂಥದ್ದು. ಅಂತಹ ಹೆಬ್ಬಾವನ್ನ ಕಟ್ಟಿ ಆಟ ಹಾಡದಂಥವ್ರಿಗೆ ಇನ್ನೆಷ್ಟು ಧೈರ್ಯ ಇರ್ಬೇಕು ಅಲ್ವಾ? ಅಂಥವರು. ಮತ್ತೆ ಸವರಿ ಆನೆಯ ಸೊಂಡಲಿನ ರಣಕೊಂಬನಾರ್ ಭೋರ್ಗರೆದರು. ಸವರಿ ಆನೆಯ ಸೊಂಡಲನ್ನ ನೀವಿ ಅದನ್ನ ಪಳಗಿಸಿ ಅದರ ಒಂದು ದಂತ ಇದೆಯಲ್ಲ ಅದನ್ನ ತಗೊಂಡು ರಣಕೊಂಬನರ್ ಭೋರ್ಗರೆದರು. ಯುದ್ಧದ ಕಹಳೆಯನ್ನ ಊದಿದಂತವರು ಯಾರು? ಭೋರ್ಗರೆ ಅಂತಂದ್ರೆ ಆರ್ಭಟಿಸಿದಂಥವ್ರು ಯಾರು? ರಣಕೊಂಬನಾರ, ಅದರ ಒಂದು ದಂತದಿಂದ ಯುದ್ಧ ಕಹಳೆಯನ್ನ ಮೊಳಗಿಸಿದಂಥವರು ಯಾರು? ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಕ್ಷಾತ್ರ ಅಂದ್ರೆ ಕ್ಷತ್ರಿಯ ಕುಲದ, ಕ್ಷತ್ರಿಯನ ತೇಜಸ್ಸನ್ನ ಮೆರೆದಂಥವರು ಯಾರು? ಸವೆಯದ, ಅನುಭವಿಸದೇ ಇರುವಂತಹ, ಅವರು ಅನುಭವಿಸಿರುವಂತಹ, ನಾವು ಅನುಭವಿಸದೇ ಇರುವಂತಹ ಸಾಹಸತ್ವ ಏನಿದೆಯಲ್ಲ, ಸಾಹಸ, ಕ್ಷತ್ರಿಯ ಗುಣ ಏನಿದೆಯಲ್ಲ, ಆ ಕ್ಷತ್ರಿಯ ಗುಣವನ್ನ ಮೆರೆದವರು ಯಾರು? ಈ ಎಲ್ಲ ಸಾಹಸವನ್ನ ಮಾಡದಂಥವರು ಯಾರು? ಮೊದಲು ಹುಲಿಯ ಹಾಲನ್ನ, ಹುಲಿಯ ಮೇವನ್ನ ಕಸಿದು ತಿಂದಂಥವರು, ಕವಣೆ ತಿರಿಗಲ್ಲಾಟಕ್ಕೆ, ಕಲ್ಲಿನ ಆಟಕ್ಕೆ ಹಗ್ಗದ ಬದಲಾಗಿ ಹೆಬ್ಬಾವನ್ನ ಕಟ್ಟಿ ಹಾಡಿದಂತಹವರು, ಆನೆಯ ಸೊಂಡಲನ್ನ ಸವರಿ ಅದರ ಕೊಂಬನ್ನ, ಅದರ ದಂತವನ್ನ ತೆಗೆದು ಯುದ್ಧ ಕಹಳೆಯನ್ನ ಮೊಳಗಿಸಿದಂತಹವರು ಯಾರು? ಇಂತಹ ಕ್ಷತ್ರಿಯ ಕುಲದ, ಕ್ಷತ್ರಿಯ ತೇಜಸ್ಸನ್ನ, ಕ್ಷಾತ್ರ ಬೇಟೆಯನ್ನ ಮೆರೆದಂಥವರು ಯಾರು ಗೊತ್ತಾ? ಅವರು ಸಾವರಿಯರು. ಅವರಿಗೆ ಸೋಲು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೋಲ್ ಅಂದ್ರೆ ಸೋಲು, ಫೇಲ್ಯೂರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೋಲನ್ನ ಕಾಣದೇ ಇರುವಂತವ್ರು ಅವರೇ ಗರಿಯರು ಅಂದ್ರೆ ಹಿರಿಮೆಯುಳ್ಳವರು. ಕಡುಗಲಿ ಅಂದ್ರೆ ಮಹಾಶೂರರು ಅನ್ನುವಂತಹ ಹೆಮ್ಮೆಯನ್ನ ಹೊಂದಿರುವಂತಹವರು ಯಾರು ಗೊತ್ತಾ? ಅವರೇ ಕೊಡಗಿನ ಹಿರಿಯರು, ಅಂದ್ರೆ ಕೊಡಗಿನ ಪೂರ್ವಜರು. ಇದಿಷ್ಟು ಕೊಡಗಿನ ಜನರ ಒಂದು ಸಾಹಸತ್ವದ ಬಗ್ಗೆ ಕವಿ ಇಲ್ಲಿ ವರ್ಣಿಸಿದ್ದಾರೆ ಮಕ್ಕಳೇ. ಅರ್ಥ ಆಗಿದೆ ಅಲ್ವಾ? ಮುಂದಿನ ಪದ್ಯ ಭಾಗ ನೋಡಿ ಮಕ್ಕಳೇ. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್, ಬೊಮ್ಮಗಿರಿ ಪುಷ್ಪಗಿರಿ ಪರ್ಯಂತ ಬೆಳೆದೀ ದೇಶವು ಧರ್ಮದಾನವ ಕಟ್ಟಳೆ ರೀತಿ ನೀತಿಯ ಕೋಶವು. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮೊಡಲ್ ಬಿಡಲಮ್ಮದು. ಅಂದ್ರೆ ತಮ್ಮ ನಾಡಿನ ಕೊರಳು, ನಮ್ಮ ನಾಡು ಏನಾಗಿತ್ತು? ಕೊರಳು ಅಂತಂದ್ರೆ ನಮ್ಮ ಇಡೀ ನಾಡು ದಾಸ್ಯದ ನೊಗಕ್ಕೆ ಸಿಕ್ಕಿತ್ತು.
ದಾಸ್ಯ ಅಂತಂದ್ರೆ ಬ್ರಿಟಿಷರ ದಾಸ್ಯಕ್ಕೆ ನಾವೇನು ಒಳಗಾಗಿದ್ವಲ್ಲ, ಆ ದಾಸ್ಯದ ಭಾರವನ್ನ ಕಡಿದುಕೊಳ್ಳೋದಿಕ್ಕೆ ನಾವು ಹೇಗೆ ಹೋರಾಡಿದ್ವಿ ಗೊತ್ತಾ? ಬಗ್ಗದೋಲ್, ಬಗ್ಗ ಅಂದ್ರೆ ಹುಲಿ, ಹುಲಿಯ ರೀತಿಯಲ್ಲಿ ಹೋರಾಡಿದ್ವಿ. ಹೇಗೆ ಹುಲಿಯ ರೀತಿಯಲ್ಲಿ ಅಂದ್ರೆ ಹಸಿದು ಹಾರುವ ಬಗ್ಗದೋಲ್, ಹಸಿದು ಹಾರುವಂತಹ ಹುಲಿ ಹೇಗೆ ಒಂದು ಬೇಟೆಯನ್ನ ಹಾಡುತ್ತೋ ಹಾಗೆ ಹೆಮ್ಮೆಯಿಂದ ಹಗೆಗಳು ಅಂದ್ರೆ ಶತ್ರುಗಳನ್ನ ಹೊಡೆದು ಉರುಳಿಸಿದಂತಹವರು ನಮ್ಮ ಹಿರಿಯರು. ನೀವು ಇಲ್ಲೊಂದು ಕಾಲ್ಪನಿಕ ಚಿತ್ರವನ್ನ ನೋಡ್ತಾ ಇದ್ದೀರಾ ಮಕ್ಕಳೇ. ಕೊಡಗಿನ ಜನ ಹೇಗೆ ಬ್ರಿಟಿಷರ ಮೇಲೆ ಹೋರಾಟ ಮಾಡ್ತಿದ್ದಾರೆ ಅಂತ. ಅಂದ್ರೆ ಹಸಿದು ಹಾರುವ ಹುಲಿಯ ರೀತಿಯಲ್ಲಿ, ಬೇಟೆಯಾಡುವಂತಹ ಹುಲಿಯ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ವಿ. ಶತ್ರುಗಳನ್ನ, ಹಗೆಗಳು ಅಂದ್ರೆ ಶತ್ರುಗಳನ್ನ ಹೊಡೆದು ಉರುಳಿಸಿ ನಾವು ದಾಸ್ಯದಿಂದ ವಿಮುಕ್ತಿಯನ್ನ ಹೊಂದಿದ್ವಿ ಅಂತ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಇಂತಹ ಒಂದು ನಾಡು ಎಲ್ಲಿಂದ ಎಲ್ಲಿವರೆಗೂ ಬೆಳೆದು ನಿಂತಿದೆ ಅಂದ್ರೆ ಬೊಮ್ಮಗಿರಿಯಿಂದ ಪುಷ್ಪಗಿರಿ ಪರ್ಯಂತ ಬೆಳೆದಿದೆ ಈ ದೇಶ ಬೆಳೆದಿರುವಂತದ್ದು. ಬೊಮ್ಮಗಿರಿ ಅಂದ್ರೆ ಬ್ರಹ್ಮಗಿರಿ, ಬ್ರಹ್ಮ ಬೊಮ್ಮ ತತ್ಸಮ ತದ್ಭವ ಪದ. ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಈ ಒಂದು ದೇಶ ಬೆಳೆದು ನಿಂತಿದೆ. ನೀವಿಲ್ಲಿ ಒಂದು ಕಾಲ್ಪನಿಕ ಚಿತ್ರವನ್ನ ಗಮನಿಸಬಹುದು, ಪರ್ವತಗಳ ಸಾಲು ಅಲ್ವಾ. ಇಂತಹ ದೇಶ ಯಾವುದರ ಕೋಶ ಆಗಿದೆ? ಕೋಶ ಅಂತಂದ್ರೆ ಭಾಗ, ಯಾವುದನ್ನ ಹೊಂದಿದೆ ಅಂತ ಹೇಳ್ತೀವಿ. ಧರ್ಮ, ದಾನ ಮತ್ತು ರೀತಿ ನೀತಿ ಇಂತಹ ಕಟ್ಟುಕಟ್ಟಳೆಯನ್ನ, ನಿಯಮಗಳನ್ನ ಹೊಂದಿರುವಂತಹ ಕೋಶವಾಗಿದೆ ಈ ನಮ್ಮ ದೇಶ. ನಮ್ಮ ದೇಶದಲ್ಲಿ ಧರ್ಮ, ದಾನ ಮತ್ತು ರೀತಿ ನೀತಿಯ ಬಗ್ಗೆ ಹಲವಾರು ಇತಿಹಾಸಗಳನ್ನ ಹೇಳುವಂತಹದ್ದು ಇದೆ ಅಂತ ಹೇಳ್ತಾರೆ. ಇಂತಹ ನಮ್ಮ ಕೊಡಗಿದು ಜಮ್ಮದು ಅಂತಂದ್ರೆ ಅರಸನು ಇನಾಮಾಗಿ ಕೊಟ್ಟಂತಹ ಭೂಮಿ ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಭೂಮಿಯನ್ನ ದಾನ ಮಾಡಿ ಹೋಗ್ತಾ ಇದ್ರು ಅವರ ಮೆಚ್ಚುಗೆ ತಕ್ಕಂತೆ. ಅಂತಹ ಸಂದರ್ಭದಲ್ಲಿ ಕೊಡಗನ್ನ ದಾನವಾಗಿ ಪಡೆದಂತಹವರು ನಾವು. ಇಂತಹ ಕೊಡಗು ಬಹುಮಾನವಾಗಿ ಸಿಕ್ಕಂತಹ ಕೊಡಗಿದು ಯಾವತ್ತಿಗೂ ನಮ್ಮದೇ. ನಮ್ಮೊಡಲ್ ಬಿಡಲಮ್ಮದು. ನಮ್ಮ ಒಡಲು ಅಂದ್ರೆ ನಮ್ಮ ದೇಹ ಇರುವವರೆಗೂ, ನಮ್ಮ ಉಸಿರು ಇರುವವರೆಗೂ ಇದನ್ನ ಬಿಡೋದಿಲ್ಲ ಅಂತ ಇಲ್ಲಿ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅಂದ್ರೆ ಕೊಡಗಿನ ಒಂದು ದಾಸ್ಯ ವಿಮೋಚನೆ ಹೇಗಾಯ್ತು, ದಾಸ್ಯದಿಂದ ವಿಮುಕ್ತಿ ಹೇಗೆ ಪಡೆದ್ರು, ಕೊಡಗು ಹೇಗೆ ವಶವಾಯಿತು ಅಂತ ಹೇಳ್ತಾರೆ. ಇದು ಅಗಸ್ತ್ಯನ ತಪದ ಮನೆ. ಮುಂದಿನ ಪದ್ಯ ಭಾಗದಲ್ಲಿ ನೋಡಿ, ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ. ಕದನ ಸಿರಿಗುಯ್ಯಾಲೆ ತೂಗಿದ ನಿಲ್ಲಿ ಚಂದ್ರವರ್ಮನೆ, ಇದಕ್ಕೂ ಚೆಂಗಾಳ್ವಾರಸರಾಡಂಬರವು ಕುಣಿದ ಶ್ರೀರಂಗವು. ಇದೋ ಇಲ್ಲರುಳ್ದ ಹಾಲೇರಿಯ ಬಲಗಿರಿ ಶೃಂಗವು. ಇಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದಂತಹ ಮನೆ ಅಂತ ಹೇಳ್ತಾರೆ. ಅಂದ್ರೆ ಪುರಾಣಗಳಲ್ಲಿ ನಮಗೆ ಸಿಗುವಂತಹ ಮುನಿ ಅಗಸ್ತ್ಯ ಮುನಿಗಳು. ಅಗಸ್ತ್ಯ ಮುನಿಗಳು ತಪಸ್ಸನ್ನ ಮಾಡಿದಂತಹ ಸ್ಥಳ ಇದು. ಅಷ್ಟೇ ಅಲ್ಲ, ಕಾವೇರಿ ನದಿ ಏನಿದೆಯಲ್ಲ, ಕಾವೇರಿ ನದಿಯ ತವರ್ಮನೆ ಅಂತ ಹೇಳ್ತಾರೆ. ತವರ್ಮನೆ ಅಂದ್ರೆ ಉಗಮ ಸ್ಥಾನ, ತಲಕಾವೇರಿ ಇರುವಂತಹದ್ದು ಕೊಡಗಿನಲ್ಲೇ. ಇದು ಮೊದಲ ಸಾಲಿನ ಅರ್ಥ ಅಲ್ವಾ. ಅಗಸ್ತ್ಯ ಮುನಿ ಮತ್ತು ಕಾವೇರಿ ತಾಯಿಯ ಉಗಮ ಸ್ಥಾನ ಕೊಡಗಿನಲ್ಲಿ. ಅದೇ ರೀತಿಯಲ್ಲಿ ಚಂದ್ರವರ್ಮ ಅಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಚಂದ್ರವರ್ಮ ತನ್ನ ಕದನ ಅಂದ್ರೆ ಯುದ್ಧದ ವೈಭವವನ್ನ ಇಲ್ಲಿ ತೋರಿಸಿದ ಅಂತ ಹೇಳ್ತೀವಿ. ಕದನಗಳನ್ನ ಮಾಡಿ ಇಡೀ ಸಾಮ್ರಾಜ್ಯವನ್ನ ಗೆಲ್ತಾ ಬಂದಲ್ವಾ, ಆ ಒಂದು ವೈಭವವನ್ನ ಮೆರೆದಂತಹ ನಾಡು ಈ ನಮ್ಮ ಕೊಡಗು ಅಂತ ಹೇಳ್ತಾರೆ. ಉಯ್ಯಾಲೆಯನ್ನ ತೂಗುವಂಥದ್ದು, ಸಂಭ್ರಮಿಸುವಂತಹದ್ದು ಅಂತ ಅರ್ಥ. ಇದಷ್ಟೇ ಅಲ್ಲ, ಇದಕ್ಕೋ ಚೆಂಗಾಳ್ವಾರಸರ ಆಡಂಬರವು ಕುಣಿದ ಶ್ರೀರಂಗವು. ಇದರ ಸುತ್ತಮುತ್ತಲೇ ಇರುವಂತಹ ರಾಜ ಮಹಾರಾಜರುಗಳೆಲ್ಲ ಮೆರೆದಂತಹ ವೈಭವದಿಂದ ಆಳ್ವಿಕೆ ಮಾಡಿದಂತಹ ಒಂದು ಶ್ರೀರಂಗ ಪಟ್ಟಣ ಏನಿದೆಯಲ್ವಾ, ಅದು ಈ ಒಂದು ಸುತ್ತಮುತ್ತಲಲ್ಲೇ ಇದೆ. ಇದು ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗವು. ಇಲ್ಲಿ ಹಾಲೇರಿ ಮನೆತನ, ರಾಜ ಮನೆತನ ಹುಟ್ಟಿ ಬೆಳೆದಂತಹ ಬಲಗಿರಿ ಶೃಂಗವೂ ಸಹ ಇಲ್ಲೇ ಇದೆ ನೋಡಿ ಅಂತ ಹೇಳ್ತಾರೆ. ಇದು ರಾಜ ಮಹಾರಾಜರ ಒಂದು
ವೈಭವವನ್ನ ವರ್ಣಿಸುವಂತಹ ಪದ್ಯ ಮಕ್ಕಳೇ. ಇಂತಹ ವಿಧಿಯ ಮಾಟದ ಕೊಡಗಿದು. ವಿಧಿ ಸೃಷ್ಟಿ ಮಾಡಿದಂತಹ ತನ್ನ ಮಾಯಾಜಾಲದಿಂದ ಸೃಷ್ಟಿ ಮಾಡಿದಂತಹ ಕೊಡಗಿದು. ಮೊದಲಿಂದ ಇದು ನಮ್ಮದೇ, ಕಡೆಗೂ ನಮ್ಮದೇ. ಇದು ಮೊದಲೇ ನಮ್ಮದು, ಕಡೆಗೂ ನಮ್ಮದೇ. ಇದು ಕದಲದೆಮ್ಮನು ಬೆಡಗಿದು. ಈ ಒಂದು ಬೆಡಗೇನಿದೆಯಲ್ಲ, ಸೊಬಗೇನಿದೆಯಲ್ಲ, ಈ ಸೊಬಗು, ಈ ಬೆಡಗು, ಈ ಅದ್ಭುತ ಪ್ರಾಕೃತಿಕ ಒಂದು ಸ್ಥಳ ಏನಿದೆ, ಇದು ನಮ್ಮನ್ನ ಇಲ್ಲಿಂದ ಕದಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಕದಲದೆಮ್ಮನು ಬೆಡಗಿದು. ಈ ಬೆಡಗು ನಮ್ಮನ್ನ ಯಾವತ್ತೂ ಬಿಟ್ಟು ಹೋಗಲ್ಲ, ಅಥವಾ ಇಲ್ಲಿಂದ ನಾವು ಬಿಟ್ಟು ಹೋಗಲ್ಲ ಅಂತ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅರ್ಥ ಆಗಿದೆ ಅಲ್ಲ ಮಕ್ಳೇ? ಇನ್ನು ಕೊನೆಯ ಪದ್ಯ, ಒಮ್ಮತವು ಹೊಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ, ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಅಂದ್ರೆ ನಮ್ಮ ಕೊಡಗುನ ಜನ ಎಂಥವ್ರು ಅಂತ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ, ಅಲ್ಲಿನ ಸಂಪ್ರದಾಯವನ್ನ ವರ್ಣಿಸ್ತಾ ಹೋಗ್ತಾರೆ. ಒಮ್ಮತವು ಹೊಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿ. ಒಮ್ಮತ ಅಂದ್ರೆ ಏಕಾಭಿಪ್ರಾಯ, ಏಕಮತ ಅಂತ ಹೇಳ್ತೀವಿ. ಅಭಿಪ್ರಾಯ ಒಕ್ಕೊರಲಿನಿಂದ ಹೇಳುವಂಥದ್ದು. ಒಗ್ಗಟ್ಟು, ಜನರಲ್ಲಿ ಒಗ್ಗಟ್ಟು ಎಲ್ಲಿದೆ ಹೇಳಿ. ಒಂದೇ ರೀತಿಯಾಗಿ ಯೋಚನೆ ಮಾಡುವಂತಹ ಮನಸ್ಸುಗಳು ಎಲ್ಲಿದೆ ಹೇಳಿರಿ. ಅದೇ ಕೊಡಗು ಕಣ್ರಿ. ಕೊಡಗಿನಲ್ಲಿರುವಂತಹ ಜನ ಒಗ್ಗಟ್ಟಿನಿಂದಿರ್ತಾರೆ. ಅವರ ಅಭಿಪ್ರಾಯಗಳೆಲ್ಲ ಒಂದೇ ಆಗಿರುತ್ತೆ. ಅವರು ಒಮ್ಮತವನ್ನ ಹೊಂದಿರ್ತಾರೆ. ಒಂದೇ ಅಭಿಪ್ರಾಯ ಇರುತ್ತೆ ಅವರದು. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಅಲ್ಲ. ನಾವು ದಟ್ಟಿ ಕುಪ್ಪಸ ಅಂತಂದ್ರೆ ಇವರು ಸೊಂಟಕ್ಕೆ ಕಟ್ಕೊಂಡು ಹಾಡ್ತಾ ಇದಾರಲ್ಲ ಇಲ್ಲಿ ಚಿತ್ರದಲ್ಲಿ, ಈ ಒಂದು ಸೊಂಟಕ್ಕೆ ಕಟ್ಟುವಂತಹ ವಸ್ತ್ರ. ಈ ಒಂದು ದಟ್ಟಿ ಕುಪ್ಪಸವನ್ನ ಬಳುವಳಿಯಾಗಿ ಬಹುಮಾನವಾಗಿ ಪಡೆದಿರುವಂತಹದ್ದು. ಸುಮ್ಮನೆ ಕೊಟ್ಟಿದಾರ ಈ ಕುಪ್ಪಸವನ್ನ. ಹಾಡು ಹುತ್ತರಿಗೇಳಿರಿ, ಹುತ್ತರಿ ಹಾಡನ್ನ ಹಾಡಲಿಕ್ಕೆ ಕಟ್ಟಿಕೊಳ್ಳುವಂತಹ ಈ ದಟ್ಟಿ ಕುಪ್ಪಸವನ್ನ ಸುಮ್ಮನೆ ಕೊಟ್ಟಿದಾರ? ಇಲ್ಲ. ಈ ಎಲ್ಲ ಗುಣಗಳು ಇರುವಂತದ್ರಿಂದ ಕೊಡಗಿನ ಜನರಿಗೆ ಈ ಒಂದು ದಟ್ಟಿ ಕುಪ್ಪಸ ಬಳುವಳಿಯಾಗಿ ಸಿಕ್ಕಿದೆ ಅಂತ ಹೇಳ್ತಾರೆ. ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಅಂದ್ರೆ ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಅಂದ್ರೆ ಇಲ್ಲಿ ಇವ್ರ ಕೈಯಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಂದು ವಾದ್ಯವನ್ನ ಇಟ್ಕೊಂಡಿದಾರಲ್ಲ, ಈ ವಾದ್ಯವನ್ನ ಹೊಡಿಲಿಕ್ಕೆ ಬಳಸುವಂತಹ ಕೋಲು ಅಲ್ಲಿ ಕಾಣ್ತಾ ಇದೆ ನೋಡಿ. ಈ ರೀತಿಯಾಗಿ ಅದನ್ನ ಹೊಡಿತಾ ತಾಳಕ್ಕೆ ತಕ್ಕಂತೆ ಕುಣಿತಾ ಹಾಡುವಂತಹ ಹಾಡು ಇದು. ಕುಣಿಯುವಾಗ ಪದ ಹೊರ ಬರ್ತಾ ಇರುತ್ತೆ ತಾನಾಗೆ. ಅಮ್ಮೆ ಹರಸಿದ ಸೀಮೆ ನಮಗಿದು. ಅಮ್ಮೆ ಅಂದ್ರೆ ತಾಯಿ ಭುವನೇಶ್ವರಿ ಹರಸಿರುವಂತಹ, ಆಶೀರ್ವದಿಸಿ ಕೊಟ್ಟಿರುವಂತಹ ಭೂಮಿ ಇದು. ಸೀಮೆ ಅಂತಂದ್ರೆ ನಾಡು. ನಮಗಿದು ಇರಲಿ ನಮ್ಮದೇ ನಮ್ಮಲಿ, ನಮ್ಮ ಜೊತೆಯಲ್ಲಿ ನಮ್ಮದಾಗಿ ಯಾವತ್ತಿಗೂ ಇರ್ಲಿ. ನೆಮ್ಮದಿಯನಿದು ತಾಳಲಿ, ನೆಮ್ಮದಿಯಾಗಿ ಇದು ಇರಲಿ. ಅಮ್ಮೆಯ ಬಲತೋಳಲಿ, ಭುವನೇಶ್ವರಿ ದೇವಿ ಕನ್ನಡಾಂಬೆಯ ಬಲತೋಳಲ್ಲಿ ಇದು ಸದಾ ಕಾಲ ಹಸಿರಾಗಿ ನೆಮ್ಮದಿಯಿಂದ ಇರಲಿ. ನಮ್ಮ ಕೊಡಗಿದು ಬಾಳಲಿ, ನಮ್ಮ ಕೊಡಗು ಸದಾ ಕಾಲ ಹೀಗೆ ನಗನಗ್ತಾ ಹಸಿರಾಗಿ ಉಸಿರನ್ನ ನೀಡ್ತಾ ಬಾಳಲಿ ಅಂತ ಹೇಳ್ತಾರೆ ಅಲ್ವಾ. ಇದಿಷ್ಟು ಹುತ್ತರಿ ಹಾಡಿನ ವಿವರಣೆ ಮಕ್ಕಳೇ. ನಿಧಾನವಾಗಿ ಕೇಳಿಸ್ಕೊಳ್ಳಿ, ಖಂಡಿತ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಅರ್ಥ ಆಗಿದೆ ಅನ್ನೋದಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಅರ್ಥ ಆಗಿದೆ ಅನ್ನುವಂಥದ್ದನ್ನ ನನಗ್ ಮನವರಿಕೆ ಮಾಡ್ಕೊಡಿ ಆಯ್ತಾ. ಇದರಿಂದ ತುಂಬಾ ಉಪಯೋಗ ಇದೆ ಅಂತ ತಿಳ್ಕೊಂಡು ನಾನು ಕೊಡ್ತಾ ಇದ್ದೀನಿ ಮಕ್ಕಳೇ. ಯಾಕೆ ಅಂದ್ರೆ ಇಲ್ಲಿ ನಾವು ಬರೀ ಪಾಠವನ್ನ ಕೇಳಿಸ್ಕೊಂಡು ಹೋಗ್ಬಿಟ್ರೆ ನಮಗ್ ನೆನ್ಪಿರಲ್ಲ. ಅದೇ ಒಂದೊಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ ಆ ಉತ್ತರದ ರೂಪದಲ್ಲಿ ನಮಗೆ ಆ ಇಡೀ ಸಾರಾಂಶ ನೆನಪಾಗ್ತಾ ಹೋಗುತ್ತೆ, ಆ ಪದ್ಯ ನೆನಪಾಗ್ತಾ ಹೋಗುತ್ತೆ, ಮತ್ತೆ ರಿವಿಷನ್ ಆಗುತ್ತೆ, ನಿಮ್ ಪರೀಕ್ಷೆಗೂ ಸಹ ಸಹಾಯ ಆಗುತ್ತೆ ಅಲ್ವಾ. ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ನಾನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದಕ್ಕೂ ಮುಂಚೆ ನೀವು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು ಮಕ್ಕಳೇ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.